ನಮ್ಮ ಗೌತಮ ಮಹರ್ಷಿ ಸರಣಿಯ ಹಿಂದಿನ ವಿಡಿಯೋದಲ್ಲಿ ಗೋದಾವರಿ ನದಿಯ ಉಗಮದ ಬಗ್ಗೆ ನೋಡಿದ್ವಿ. ಈ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗವನ್ನು ನೋಡೋಣ. ಗೌತಮ ಮಹರ್ಷಿ ಮತ್ತು ಅಹಲ್ಯೆ ಮದುವೆಯಾಗಿ ಸಂತೋಷದಿಂದ ಬಾಳ್ತಿರ್ತಾರೆ. ಅವರಿಗೆ ಶತಾನಂದ ಎಂಬ ಮಗ ಇರ್ತಾನೆ. ಅಹಲ್ಯೆ ಅಪ್ರತಿಮ ಸುಂದರಿಯಾದದ್ದರಿಂದ ದೇವರಾಜ ಇಂದ್ರನಿಗೆ ಆಕೆಯ ಮೇಲೆ ಮೋಹ ಉಂಟಾಗುತ್ತೆ. ಅಹಲ್ಯೆಯನ್ನ ಹೇಗಾದರೂ ಮಾಡಿ ಪಡೆದುಕೊಳ್ಬೇಕು ಅಂತ ಪ್ರಯತ್ನ ಪಡ್ತಿರ್ತಾನೆ. ಒಂದು ದಿನ ಬ್ರಹ್ಮ ಮುಹೂರ್ತದಲ್ಲಿ ಗೌತಮ ಮಹರ್ಷಿ ತಮ್ಮ ಸ್ನಾನಾದಿ ಕ್ರಿಯೆಯನ್ನು ಮುಗಿಸಲು ನದಿಗೆ ತೆರಳಿರ್ತಾರೆ. ಈ ಸಮಯದಲ್ಲಿ ದೇವರಾಜ ಇಂದ್ರನು ಗೌತಮ ಮಹರ್ಷಿಗಳ ರೂಪವನ್ನು ತಾಳಿ ಅಹಲ್ಯೆಯ ಬಳಿ ಹೋಗ್ತಾನೆ. ಅಹಲ್ಯೆಯು ತನ್ನ ಪತಿಯೆಂದು ಭಾವಿಸಿ ಅವನೊಂದಿಗೆ ಪ್ರೇಮ ಸಲ್ಲಾಪದಲ್ಲಿ ತೊಡಗುತ್ತಾಳೆ. ಆ ಸಮಯದಲ್ಲಿ ನದಿಗೆ ತೆರಳಿದ್ದ ಗೌತಮರು ಆಶ್ರಮಕ್ಕೆ ಹಿಂತಿರುಗುತ್ತಾರೆ. ಆಗ ಅಹಲ್ಯೆಗೆ ಗೌತಮರನ್ನು ನೋಡಿ ಆಘಾತವಾಗುತ್ತೆ. ಗೌತಮ ಮಹರ್ಷಿಗಳು ದೇವರಾಜನ ಕುತಂತ್ರವನ್ನು ತಿಳಿದು ಕೋಪದಿಂದ ಇಂದ್ರನಿಗೆ ಪುರುಷತ್ವಹೀನನಾಗುವಂತ ಶಾಪ ನೀಡ್ತಾರೆ. ಅಹಲ್ಯೆಗೂ ಸಹ ಕಲ್ಲಾಗಿ ಹೋಗುವಂತ ಶಪಿಸ್ತಾರೆ. ನಂತರ ಈ ಘಟನೆಯಲ್ಲಿ ಅಹಲ್ಯೆಯ ತಪ್ಪೇನೂ ಇಲ್ಲ ಎಂದು ತಿಳಿದು, ಯಾರು ನಿನ್ನ ಕಥೆಯನ್ನು ಕೇಳಿ ಯಾವುದೇ ಪೂರ್ವಾಗ್ರಹವಿಲ್ಲದೆ ನಿನ್ನನ್ನು ಸ್ಪರ್ಶ ಮಾಡುತ್ತಾರೋ ಆಗ ನಿನಗೆ ಶಾಪದಿಂದ ಮುಕ್ತಿ ಅಂತ ಹೇಳಿ ತಪಸ್ಸಿಗೆ ತೆರಳುತ್ತಾರೆ. ಬಹಳ ವರ್ಷಗಳ ನಂತರ ಅಯೋಧ್ಯೆಯ ರಾಜಕುಮಾರ ದಶರಥನಂದನ ಶ್ರೀರಾಮಚಂದ್ರನು ಆಶ್ರಮದ ಬಳಿಗೆ ಬಂದಾಗ ಅಹಲ್ಯೆಯ ಬಗ್ಗೆ ತಿಳಿದು ಕರುಣೆಯಿಂದ ಆಕೆಯನ್ನು ಸ್ಪರ್ಶಿಸಿದಾಗ ಕಲ್ಲಾಗಿದ್ದ ಅಹಲ್ಯೆಗೆ ಮತ್ತೆ ಜೀವ ಬಂದು ಆಕೆಯ ಶಾಪ ವಿಮೋಚನೆಯಾಗತ್ತೆ.